10 ತಲೆಯಿದ್ದ ರಾಕ್ಷಸನನ್ನ ರಾಮ ಕೇವಲ ಒಂದೇ ಒಂದು ಬಾಣದಿಂದ ಕೊಂದನ. ಹೌದು, ಹಾಗಾದರೆ ಆ ಬಾಣದ ಮಹತ್ವವಾದರೂ ಏನು? ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಮಾಯಣ ಯುದ್ಧ ಅಂದರೆ ಸಿನಿಮಾ ಅಲ್ಲ ಸ್ವಾಮಿ, ದೇವಾನುದೇವತೆಗಳ ಮತ್ತು ರಾಕ್ಷಸರ ನಡುವಿನ ಯುದ್ಧ. ಅಣುಬಾಂಬ್ ಇದ್ದ ಕಾಲ ಅದು. ಬ್ರಹ್ಮಾಸ್ತ್ರ ಅಂದರೆ ಏನು ಸುಮ್ಮನೆ ಅಂದ್ಕೊಂಡಿದ್ದೀರಾ? ನ್ಯೂಕ್ಲಿಯರ್ ವೆಪನ್ನೇ ಬ್ರಹ್ಮಾಸ್ತ್ರ. ಇವತ್ತು ಆ ಫೈನಲ್ ಫೈಟ್ ಹೇಗಿತ್ತು ಅಂತ ಕಣ್ಣಿಗೆ ಕಟ್ಟಿದ ಹಾಗೆ ತಿಳಿದುಕೊಳ್ಳೋಣ. ಯುದ್ಧಭೂಮಿಗೆ ರಾವಣನ ಎಂಟ್ರಿ ಆಗುತ್ತೆ. ಲಂಕೆಯ ಯುದ್ಧಭೂಮಿ, ಲಕ್ಷಾಂತರ ವಾನರ ಸೇನೆ ಒಂದು ಕಡೆಯಾದರೆ ರಾಕ್ಷಸರ ಸೇನೆಯೇ ಒಂದು ಕಡೆ. ಆಕಾಶದಲ್ಲಿ ದೇವತೆಗಳು ವಿಮಾನದಲ್ಲಿ ಕುಳಿತು ನೋಡ್ತಾ ಇದ್ದಾರೆ ಈ ಒಂದು ದೃಶ್ಯವನ್ನು. ದೇವಲೋಕದ ಲೈವ್ ಟೆಲಿಕಾಸ್ಟ್ ಇದು. 20 ಕೈಯಲ್ಲಿ 20 ಆಯುಧ, 10 ತಲೆಯಲ್ಲಿ 10 ಮುಖ, ಒಂದೊಂದು ತಲೆ ಒಂದೊಂದು ವೇದ ಮಂತ್ರ ಘೋಷಣೆಯನ್ನು ಮಾಡ್ತಾ ಇದೆ. ಪುಷ್ಪಕ ವಿಮಾನವನ್ನು ಬಿಟ್ಟು 10 ಕುದುರೆಯ ರಥವನ್ನು ಹತ್ತಿ ಬಂದ. ಭೂಮಿ ನಡುಗುತ್ತೆ ರಾವಣ ಕಾಲಿಟ್ರೆ. ರಾಮ ನೋಡಿದರೆ ತುಂಬಾನೇ ಸರಳ. ಮರದ ತೊಗಲು, ಬಟ್ಟೆ, ಜಡೆಕಟ್ಟಿದ ತಲೆ, ಕೈಯಲ್ಲಿ ಕೋದಂಡ ಬಿಲ್ಲು, ಆದರೆ ಕಣ್ಣಲ್ಲಿ ಮಹಾವಿಷ್ಣುವಿನ ತೇಜಸ್ಸು. ರಾವಣ ಅಬ್ಬರಿಸ್ತಾನೆ, ರಾಮ, ನಿನ್ನ ತಮ್ಮನನ್ನು ಕೊಂದೆ, ನಿನ್ನ ಸೇನೆಯನ್ನ ಸುಟ್ಟೆ, ಈಗ ನಿನ್ನ ಸರದಿ. ರಾವಣ ರಥದಿಂದ ಇಳಿದು ಬರ್ತಾನೆ. ಇಲ್ಲಿ ಶುರುವಾಯಿತು ನೋಡಿ ಅಸಲಿ ಕಾಳಗ. ಇದು ಕತ್ತಿ ಗುರಾಣಿ ಫೈಟ್ ಅಲ್ಲ, ಅಸ್ತ್ರ ಮತ್ತು ಅಸ್ತ್ರದ ನಡುವಿನ ಭೀಕರ ಯುದ್ಧ. ಮೊದಲಿಗೆ ರಾವಣ ನಾಗಾಸ್ತ್ರವನ್ನು ಬಿಟ್ಟು ಲಕ್ಷಾಂತರ ಹಾವುಗಳನ್ನು ರಾಮನ ಕಡೆ ಹೋಗುವಂತೆ ಮಾಡ್ತಾನೆ. ರಾಮ ಏನು ಕಡಿಮೆನಾ? ರಾಮ ಗರುಡಾಸ್ತ್ರವನ್ನು ಬಿಟ್ಟು ಒಂದೇ ಒಂದು ಸೆಕೆಂಡ್ನಲ್ಲಿ ಎಲ್ಲ ಹಾವುಗಳು ಭಸ್ಮವಾಗುವಂತೆ ಮಾಡ್ದ. ರಾವಣ ಮತ್ತೆ ಮಾಯಾಸ್ತ್ರವನ್ನು ಬಿಟ್ಟು ಇಡೀ ಯುದ್ಧ ಭೂಮಿಯನ್ನು ಕತ್ತಲು ಆವರಿಸುವಂತೆ ಮಾಡ್ತಾನೆ. 1000 ರಾವಣರು ಆ ಯುದ್ಧ ಭೂಮಿಯಲ್ಲಿ ಕಾಣತೊಡಗುತ್ತಾರೆ. ಈ ಸಮಯದಲ್ಲಿ ರಾಮ ಸೂರ್ಯಾಸ್ತ್ರದ ಬಾಣವನ್ನು ಪ್ರಯೋಗಿಸ್ತಾನೆ. ಲೋಕವೆಲ್ಲ ಬೆಳಕು, ಬೆಳಕಿನ ಮಾಯಾಲೋಕವದು. ರಾವಣ ಶಕ್ತ್ಯಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಇಂದ್ರನ ವಜ್ರಾಯುಧಕ್ಕಿಂತ ಅತ್ಯಂತ ಶಕ್ತಿ ಅಂತ ಹೇಳಲಾಗುತ್ತೆ ಈ ಶಕ್ತ್ಯಾಸ್ತ್ರವನ್ನು. ಅದನ್ನು ರಾಮನ ಎದೆಗೆ ಹೊಡಿತಾನೆ. ರಾಮ ಕೂಡಲೇ ಮೂರ್ಛೆ ಹೋದ. ಹನುಮಂತ ಸಂಜೀವಿನಿಯನ್ನ ರಾಮನಿಗಾಗಿ ತಂದು ಜೀವವನ್ನು ಉಳಿಸ್ದ. ಸ್ನೇಹಿತರೆ, ಹೀಗೆ 7 ದಿನ 7 ರಾತ್ರಿ ನಿರಂತರ ಯುದ್ಧ ನಡೀತಾನೆ ಇತ್ತು. ರಾಮ ರಾವಣನ ತಲೆ ಕತ್ತರಿಸಿದ್ರೆ ಮತ್ತೆ ಬೆಳಿತಾನೇ ಇತ್ತು. 100 ಸಲ ಕತ್ತರಿಸ್ದ, 200 ಸಲ ಕತ್ತರಿಸ್ದ, 1000 ಸಲ ಮತ್ತೆ 10 ತಲೆ ಬಂದು ರಾವಣನ ಅಮರತ್ವದ ಸೂಚನೆಯನ್ನು ತೋರಿಸ್ತಾ ಇತ್ತು. ರಾಮನಿಗೆ ಸಂದೇಹ, ಇವನನ್ನು ಸಾಯಿಸೋಕೆ ಆಗೋಲ್ವಾ? ಸಾಯಿಸೋಕೆ ಆಗುವುದಾದರೆ ಸಾಯಿಸೋದಾದರೂ ಹೇಗೆ? ಹೀಗೆ ಯೋಚನೆ ಮಾಡ್ತಾ ಇರ್ತಾನೆ. ಆಗ ವಿಭೀಷಣ ಬಂದು ರಾಮನ ಕಿವಿಯಲ್ಲಿ ಒಂದು ಗುಟ್ಟನ್ನು ಹೇಳ್ತಾನೆ. ರಾಮ, ರಾವಣನ ಹೊಕ್ಕಳಲ್ಲಿ ಅಮೃತ ಕಲಶ ಇದೆ. ಇದು ಬ್ರಹ್ಮದೇವರು ಕೊಟ್ಟವರ. ಅದನ್ನು ಒಡೆದರೆ ಮಾತ್ರ ರಾವಣ ಸಾಯ್ತಾನೆ. ಆಗ ರಾಮ ತಲೆಯಲ್ಲಾಡಿಸ್ದ. ಅಗಸ್ತ್ಯ ಮುನಿ ಕೊಟ್ಟಿದ್ದ ಆದಿತ್ಯ ಹೃದಯ ಮಂತ್ರವನ್ನು ಹೇಳಿದ. ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು, ಇದೇನು ಒಂದು ಸಾಮಾನ್ಯ ಬಾಣ ಅಲ್ಲ, ಬ್ರಹ್ಮನ ತಪಸ್ಸಿನ ಶಕ್ತಿ. ರಾಮ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾನೆ. ರಾಮ ಅಂತ ಅವನ ಹೆಸರೇ ಆ ಒಂದು ಬ್ರಹ್ಮಾಸ್ತ್ರಕ್ಕಿರುವಂತಹ ಮಂತ್ರ. ಬಿಲ್ಲು ಎದೆ ಎಳೆದು ಢೇಂಕಾರ ಶಬ್ದಕ್ಕೆ 3 ಲೋಕ ನಡುಗುತ್ತೆ. ಬಾಣ ರೊಬ್ಬನೆ ಹಾರತೆ ಅದು ಸೀದಾ ಹೋಗಿ ರಾವಣನ ಹೊಕ್ಕಳಿಗೆ ಹೊಡೆಯಿತು. ಅದು ಅಮೃತ ಕಲಶವನ್ನು ಹೊಡೆಯುತ್ತೆ. ಅಷ್ಟೇ, 10 ತಲೆಯು ಒಟ್ಟಿಗೆ ಕೆಳಗೆ ಉರುಳುತ್ತೆ. 20 ಕೈ ಕತ್ತರಿಸಿ ಬೀಳುತ್ತೆ. ರಾವಣ ಜೈ ಶ್ರೀರಾಮ ಅಂತ ಹೇಳಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಆಗಸದಿಂದ ದೇವತೆಗಳು ಹೂವಿನ ಮಳೆಯನ್ನೇ ಸುರಿಸ್ತಾರೆ.
ಸ್ನೇಹಿತರೆ, ಹೇಗಿತ್ತು? ಸಿನಿಮಾಗಿಂತ ಒಂದು ಕೈ ಮೇಲಲ್ಲವೇ? ಈ ಯುದ್ಧದಿಂದ 3 ಪಾಠವನ್ನು ತಿಳಿದುಕೊಳ್ಬೇಕು. ಅಧರ್ಮ ಎಷ್ಟೇ ಶಕ್ತಿಯುತವಾಗಿದ್ರೂ ಅಂತ್ಯದಲ್ಲಿ ಧರ್ಮವೇ ಗೆಲ್ಲುತ್ತೆ. ಅಹಂಕಾರ 10 ತಲೆ ಇದ್ರೂ ಒಂದೇ ಒಂದು ಬಾಣಕ್ಕೆ ನಾಶವಾಗಬೇಕಾಗುತ್ತೆ. ಅದೇ ಈ ರಾಮ ಎಂಬ ಒಂದು ಮಹತ್ವದ ದೀಪ. ಗುಟ್ಟು ಗೊತ್ತಿಲ್ಲದೆ ಎಷ್ಟೇ ಹೋರಾಡಿದ್ರೂ ಗೆಲುವು ಕೂಡ ಸಾಧ್ಯವಿಲ್ಲ. ವಿಭೀಷಣನ ಹಾಗೆ ಮಾರ್ಗದರ್ಶಕನೊಬ್ಬ ಜೊತೆಗಿರಬೇಕು. ಅವನು ಗುರುರೂಪದಲ್ಲೂ ಇದ್ದ ಅಂತಾನೆ ಹೇಳ್ಬಹುದು. ನಿಮಗೇನನ್ಸುತ್ತೆ? ರಾವಣನನ್ನು ಕೊಂದ ಬ್ರಹ್ಮಾಸ್ತ್ರ ಇವತ್ತಿದ್ರೆ ಹೇಗಿರ್ತಿತ್ತು? ಕಮೆಂಟ್ ಮಾಡಿ. ಬೆಸ್ಟ್ ಕಮೆಂಟ್ನ ಪಿನ್ ಮಾಡ್ತೀನಿ. 2000 ಲೈಕ್ ಬಂದರೆ ಮುಂದಿನ ವಿಡಿಯೋ ಕುಂಭಕರ್ಣನ ನಿದ್ರೆಯ ರಹಸ್ಯ ಮತ್ತು ಅವನ ಕಾಳಗದ ಒಂದು ವಿಡಿಯೋವನ್ನು ಮಾಡೋಣ. ವಿಡಿಯೋ ಶೇರ್ ಮಾಡಿ. ಧರ್ಮದ ಕತೆ ಎಲ್ಲರಿಗೂ ತಲುಪಲಿ. ಶ್ರೀರಾಮನ ನಾಡಿನ ತುಂಬ ರಾಮನಾಮ ಮೊಳಗಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಮಾಡಿ. ಜೈ ಶ್ರೀರಾಮ್.